ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗೆಲ್ಲ ತುಂಬಾ ಬದಲಾಗ್ಬಿಟ್ಟಿದೆ. ತಾತ ಮತ್ತೆ ಆಶ್ರಮಕ್ಕೆ ಹೋದ್ರು. ಹುಲಿ ಘಟನೆ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಇದರಿಂದ ಅಣ್ಣ ತುಂಬಾ ಬೇಜಾರಾಗಿದ್ದಾನೆ. ಅಣ್ಣ ಕೂಡ ಮನೆ ಬಿಟ್ಟು ದೂರ ಹೋಗ್ತೀನಿ ಅಂತಿದ್ದ. ಮತ್ತೆ ಎಲ್ರೂ ಸಮಾಧಾನ ಮಾಡಿದ್ಮೇಲೆ ನಿರ್ಧಾರನ ಬದಲಾಯಿಸ್ಕೊಂಡಿದ್ದಾನೆ. ಏನ್ ಹೇಳ್ತಿದೆ ಪದ್ಮಿನಿ? ಸೂರ್ಯ ಮನೆ ಬಿಟ್ಟು ಹೋಗ್ಬೇಕಂತಿದ್ನ? ಅವನ್ ತಾನೆ ಇನ್ನೇನ್ ಮಾಡ್ತಾನೆ? ಇಲ್ಲೇ ಇದ್ರೆ ಹಳೆ ಸುರಭಿ ನೆನಪುಗಳೆಲ್ಲ ಕಾಡ್ತಾ ಇರುತ್ತೆ. ತಾತ ಬೇರೆ ಈಗ ಮನೇಲಿಲ್ಲ. ಎಲ್ಲಿ ಹೋದ್ರೂ ಆ ಹುಡುಗಿ ಎದುರುಗಡೆನೆ ಬರ್ತಾಳೆ. ಈಗ ಅಣ್ಣ ಅವಳ ಜೊತೆನೂ ಮಾತ್ಬಿಟ್ಟಿದ್ದಾನೆ. ಅತ್ತೆ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ. ಮನೆ ಪರಿಸ್ಥಿತಿ ಕಂಟ್ರೋಲ್ ತಪ್ಪು ಹೋಗಿದೆ. ಹೀಗಿರುವಾಗ ನಾವು ನೆಮ್ಮದಿಯಾಗಿ ಸಂತೋಷದಿಂದ ಹೇಗೆ ಸೀಮಂತನ ಮಾಡೋಕ್ಕಾಗತ್ತೆ? ನೀವೇ ಹೇಳಿ. ನಾನೆಲ್ಲೋ ಈಗೆಲ್ಲೋ ಒಂದು ಹಂತಕ್ಕೆ ಸರಿ ಹೋಗಿರುತ್ತೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಮನ್ಸುಗಳು ಮುರಿದೋಗಿದೆ. ಅದಕ್ಕೆ ಈ ಫಂಕ್ಷನ್ ಈಗಲೇ ಬೇಡ ಅಂತಿರೋದು. ಅಲ್ಲ, ಈಗ ರೈಟ್ ಟೈಮ್ ಅನ್ಕೊಂಡಿದ್ದೆ. ನೀನು ಹೇಳೋದು ನೋಡಿದ್ರೆ ಯಾರೂ ಮುಂದೆ ನಿಂತು ಕೆಲಸ ಮಾಡೋ ಥರ ಕಾಣಿಸ್ತಾ ಇಲ್ಲ. ಈಗ ಮತ್ತೇನು ಮಾಡೋದು ಪದ್ಮಿನಿ? ಇನ್ನು ಒಂದೇ ತಿಂಗಳು ನಕುಲ್. ನಾವು 9ನೇ ತಿಂಗಳಿಗೆ ಸೀಮಂತ ಮಾಡೋಣ. 9ನೇ ತಿಂಗಳಂದ್ರೆ ಲೇಟ್ ಆಗಲ್ವಾ? ಬೇರೆ ವಿಧಿ ಇಲ್ಲ ನಕುಲ್. ಎಲ್ಲರೂ ಮನಸ್ಸಲ್ಲೂ ಕಹಿ ಇರುವಾಗ ನಾವು ಸೀಮಂತ ಮಾಡೋಣ ಅಂದರೆ ಅದಕ್ಕೆ ಬೆಲೆ ಇರುತ್ತಾ ಹೇಳಿ? ನಾನು ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ನೀವು ಒಂದ್ಸರಿ ಅತ್ತೆ ಮಾವನ ಹತ್ರ ಮಾತಾಡಿ. ಸರಿ, ನಾನೇನೇನೆಲ್ಲ ಕನಸುಗಳು ಇಟ್ಕೊಂಡಿದ್ದೆ ಗೊತ್ತಾ? ಇರಲಿ ಬಿಡು, ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದೇ ಆಗೋದು. ಸರಿ, ನಾನಿನ್ನು ಹೊರಡ್ತೀನಿ. ಇರಿ ನಕುಲ್, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಪದ್ಮಿನಿ, ಈಗ ತಾನೇ ಸೀಮಂತ ಕ್ಯಾನ್ಸಲ್ ಅಂತ ಹೇಳಿದ್ಯಾ. ಇದ್ರ ಬಗ್ಗೆ ನಾನು ಸಾಕಷ್ಟು ಜನರ ಜೊತೆ ಮಾತಾಡೋಕ್ಕಿದೆ. ಸುಮಾರು ಜನಕ್ಕೆ ನಾನು ಅಡ್ವಾನ್ಸ್ ಕೊಟ್ಟು ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೋಗಿ ಹೇಳಬೇಕು. ನೋಡು ಪದ್ಮಿನಿ, ಯಾರು ಏನೇ ಹೇಳಲಿ, ಮನೇಲಿ ಏನೇ ಕಹಿ ಘಟನೆ ನಡೀಲಿ, ನೀನು ಮಾತ್ರ ಯಾವುದನ್ನು ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಆರೋಗ್ಯ ನೋಡ್ಕೊ. ನನಗೆ ಈ ಪ್ರಪಂಚದಲ್ಲಿ ಎಲ್ರಿಗಿಂತ ಇಂಪಾರ್ಟೆಂಟ್ ನೀನು. ಅರ್ಥ ಆಯ್ತಾ? ಸರಿ, ನಾ ಹೊರಡ್ಲಾ? ಸರಿ. ಹುಷಾರು. ನೀವು ಹುಷಾರು. ಇಷ್ಟೊತ್ತು ನೀನು ಮನೆ ಅತಿಥಿ ಅಂತ ನಾನು ನಿನ್ನ ಹತ್ರ ಮಾತಾಡ್ಸ್ತಾ ಇದ್ದೆ. ಆದರೆ ನೀನು ಸುರಭಿ ವಿಷಯ ಮಾತಾಡಿದ್ರೆ ನಾನು ನಿನ್ನ ಹತ್ರ ಮನೆ ಯಜಮಾನನಾಗಿ ಮಾತಾಡ್ಸೋಕ್ಕಾಗತ್ತೆ. ಕೃಷ್ಣ, ರುಕ್ಮಿಣಿ ಅವರ, ಇದ್ಯಾಕೋ ಒಳ್ಳೆ ಆಕಾಶನ ತಲೆ ಮೇಲೆ ಬಿದ್ದೋರಂಗ್ ನಿಂತಿದ್ಯಾ? ಇವತ್ತು ನನ್ನ ಮೇಲೆ ಚಿಕ್ಕ ಯಜಮಾನ್ರು ಗದ್ರು ಬಿಟ್ರು. ಹಾ? ಯಾಕೆ? ನೀನೇನ್ ಮಾಡ್ದೆ? ಹುಲಿ ವೇಷ ಹಾಕಿ ತಪ್ಪು ಮಾಡ್ದೆ ಅಂತ ಕ್ಷಮಾಪಣೆ ಕೇಳಕ್ ಹೋಗಿದ್ದೆ. ಅದಕ್ಕೆ ಅವರು ಸಾಕಾಶವಾಗಿ ಎಲ್ಲ ಕೇಳಿಸ್ಕೊಂಡು ಕ್ಷಮಿಸಿದ್ರು ಕೂಡ. ಮತ್ತೆ ಆ ಶಿವಾನಿ ಸರಿ ಇಲ್ಲ, ಸುರಭಿ ಅವರು ತುಂಬಾ ಒಳ್ಳೆಯವರು ಅಂತ ಇರೋ ವಿಚಾರನ ಎಕ್ಸ್ಪ್ಲೇನ್ ಮಾಡಕ್ ಹೋದೆ. ಆದ್ರೆ ಜೋರಾಗಿ ಗದ್ರು ಬಿಟ್ರು. ಇಷ್ಟೊತ್ತು ನಾನು ನಿನ್ಗೆ ಅತಿಥಿಯ ಗೌರವ ಕೊಟ್ಟೆ. ಸುರಭಿ ವಿಚಾರ ಮಾತಾಡಿದ್ರೆ ಮನೆ ಯಜಮಾನನ್ ತರ ಮಾತಾಡ್ಬೇಕಾಗುತ್ತೆ ಅಂತ ಗದ್ರು ಬಿಟ್ರು. ನಮ್ಮ ಅಣ್ಣ ಯಾಕೋ ಇತ್ತೀಚೆಗೆ ಆ ಸುರ್ಬೆ ಹೆಸರು ಹೇಳಿದ್ರೆ ಓವರ್ ಆಗಿ ಆಡ್ತಾನೆ. ಇದೆಲ್ಲ ಮಾಮೂಲಿ ಕಾಣೋ, ಬಿಡು. ನಮ್ಮ ಅಣ್ಣನ ಕೋಪ ಯಾರ ಮೇಲೂ ತುಂಬಾ ಹೊತ್ತಿರಲ್ಲ. ಈಗ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಡು, ಸರಿನಾ? ಈಗ ನೀನ್ ಬೇಗ ರೆಡಿ ಆದ್ರೆ ನಾವು ಸಿಟಿಗೆ ಹೋಗಿ ಕವಿ ಕಮಲಾಕರ್ ಅವ್ರ ಮನೆಗೆ ಹೋಗ್ಬೇಕು. 5 ನಿಮಿಷದಲ್ಲೆಲ್ಲ ರೆಡಿ ಆಗ್ತೀಯ ತಾನೆ? ಕವಿಗಳ ಮನೆಗೆ ಯಾಕೆ ಹೋಗ್ಬೇಕು? ಕವಿಗಳ ಹತ್ರ ನಮ್ಗೇನ್ ಕೆಲಸ ಇದೆ ರುಕ್ಮಿಣಿ ಅವರೇ? ಆಶ್ರಮದಲ್ಲಿ ಮಾಡರ್ನ್ ಮೇಘ ಸಂದೇಶ ನಾಟಕ ಇದೆ ಕಣೋ. ಅದಕ್ಕೆ ಕೆಲವೊಂದಿಷ್ಟು ಪ್ರೇಮ ಕವಿತೆಗಳು ಬೇಕು. ಅದಕ್ಕೆ ಕವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ? ನಾನೇ ಬರ್ಕೊಡ್ತೀನಿ ಬಿಡಿ.
ಕವಿತಾ ಬರಿತೀಯ ಅನ್ನೋದೇ ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಇನ್ ಪ್ರೇಮ ಕವಿತೆ ಬೇರೆ ಬರಿತೀಯ.